ಸಾಮಾನ್ಯವಾಗಿ ಪ್ರತಿಯೊಂದು ಪ್ರಕರಣನೂ ಹೈಕೋರ್ಟ್ ಮೆಟ್ಟಿಲೇರುತ್ತೆ. ಸಂಬಂಧಪಟ್ಟವರು ಫಾಲೋ ಮಾಡಿ ಪ್ರಕರಣವನ್ನು ಸರಿಯಾಗಿ ನಡೆಸ್ಕೊಂಡು ಹೋದರೆ ತೀರ್ಪು ಬದಲಾಗಬಹುದು. ಆದರೆ ಈ ಪ್ರಕರಣದಲ್ಲಿ ಶ್ರುತಿಗಾಗಲಿ ಆಕೆಯ ಮನೆಯವರಿಗಾಗಲಿ ತಮ್ಮ ಕೇಸು ಯಾವ ಹಂತದಲ್ಲಿದೆ, ಏನಾಗಬಹುದು ಅನ್ನೋದು ಯಾವುದರ ಕಲ್ಪನೆಯೂ ಇರಲಿಲ್ಲ. ಅಲ್ಲಿ ಸರ್ಕಾರದ ಪರ ವಕೀಲರು ಹೆಚ್ಚಿನ ಮುತುವರ್ಜಿ ವಹಿಸಿ ಅಪರಾಧಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತ ಹೋರಾಡಿದ್ರು. ಹಾಗಾಗಿನೇ ಆರಾಮಾಗಿ ಓಡಾಡ್ಕೊಂಡಿದ್ದವನಿಗೆ ಮತ್ತೆ ಕಂಬಿ ಕಾಣಿಸೋ ಥರ ಆಯಿತು. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನನಗೆ ಇದ್ರ ಬಗ್ಗೆ ಈವ್ನಿಂಗ್ ನನಗೆ ಟಿ ವಿಯಲ್ಲಿ ಬಂದಾಗಲೇ ನನಗೆ ಗೊತ್ತಾಗಿದ್ದು. ಇದ್ರ ಬಗ್ಗೆ ನನಗೆ ಸ್ವಲ್ಪನೂ ಇನ್ಫಾರ್ಮೇಷನ್ ಚೂರು ಇಲ್ಲ. ಆ್ಯಕ್ಚುಲಿ ಆವಾಗ ಜಜ್ಮೆಂಟ್ ಆಯಿತು, 7 years ಇಂಪ್ರಿಸನ್ಮೆಂಟ್ ಆಯಿತು, 5,000 ರೂಪೀಸ್ ಸಮಥಿಂಗ್ ಆಯಿತು. ಇವತ್ತು ಬಂದಿದ್ದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದಕ್ಕೆ ನಾನು ಕಾರಣನೂ ಅಲ್ಲ. ಗೌರ್ಮೆಂಟ್ ಮಾಡಿದ್ದು, ಗೌರ್ಮೆಂಟಿಂದ ಅವನಿಗೆ ಶಿಕ್ಷೆ ಆಗಿದೆ. ಎಂಥ ಪಕ್ವ ಮನಸ್ಸಿನ ಹುಡುಗಿನಪ್ಪ ಇವಳು. ಕಷ್ಟ ನೋಡಿ ನೋಡಿ ಇಷ್ಟು ನಿರ್ಭಾವುಕಳಾಗಿದ್ದಾಳೋ, ಅಥವಾ ಶಿಕ್ಷೆ ಆಗಲಿ ಆಗದೆ ಇರಲಿ, ಅದೇನಾದರೂ ಆಗಲಿ ತಾನು ಅನುಭವಿಸೋದು ಮಾತ್ರ ಕಡಿಮೆ ಆಗಲ್ವಲ್ಲ ಅಂತ ನಿರ್ಲಿಪ್ತಳಾಗಿದ್ದಾಳೋ ಭಗವಂತನೇ ಬಲ್ಲ. ಒಟ್ನಲ್ಲಿ ಈಕೆಯಾಗಲಿ ಈಕೆಯ ಫ್ಯಾಮಿಲಿ ಆಗಲಿ ಅಪರಾಧಿ ರಾಜೇಶನಿಗೆ ಶಿಕ್ಷೆಯಾಗಬೇಕು ಅಂತ ಓಡಾಡಲಿಲ್ಲ. ಹಾಗಾಗಿನೇ ರಾಜೇಶನ ಕಡೆಯವರಿಗೆ ಆತನನ್ನು ಹೆಂಗಾದರೂ ಉಳಿಸ್ಕೋಬೇಕು, ಬೆಳೆಯೋ ಹುಡುಗ ಜೈಲಿನಲ್ಲಿ ಕೊಳೆಯೋ ಹಂಗಾಗಬಾರ್ದು ಅನ್ನೋ ಯೋಚನೆ ಬಂದದ್ದು. ಆದ್ದರಿಂದ ಸೆಷನ್ಸ್ ಕೋರ್ಟ್ ಕೊಟ್ಟಿದ್ದ 6 ವರ್ಷಗಳ ಸಜೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ರು. ಅಷ್ಟಾದ ಮೇಲೆ ಸರ್ಕಾರದ ಪರ ವಾದಕ್ಕೆ ನಿಂತ PP ಚಂದ್ರಮೌಳಿ ಅವರ ಮನಸ್ಸು ಕೇಳಲಿಲ್ಲ. ಶ್ರುತಿಗೆ ನ್ಯಾಯ ಕೊಡಿಸಬೇಕು ಅಂತ ಅವರು ನಿಂತರು. ಆರೋಪಿ ಕೂಡ ತನ್ನ 6 ವರ್ಷ ಕೊಟ್ಟಂಥ ಶಿಕ್ಷೆ ಹೆಚ್ಚಾಯಿತು, ಅದನ್ನು ಕಡಿಮೆ ಕೊಡಿಸ್ಬೇಕು ಅಂತ ಹೇಳಿ ಕೂಡ ಅವರು ಹಾಕೊಂಬಂದಿದ್ರು. ನಮ್ಮ ಅಪೀಲು ಕೂಡ ನಾವು ಕೊಟ್ಟಂಥ ಕಡಿಮೆ. ಈ ಹಿಂದೆ ಇದೇ ನ್ಯಾಯಾಲಯದಲ್ಲಿ ಹಸೀನಾ ಎಂಬ ಕೇಸ್ನಲ್ಲಿ ಈ ಆ್ಯಸಿಡ್ ಅಂತ ಹಾಕಿದಂತಹ ವ್ಯಕ್ತಿಗಳಿಗೆ ಯಾವುದೇ ಕಾರಣದಿಂದಲೂ ಕಡಿಮೆ ಶಿಕ್ಷೆ ಕೊಡಬಾರ್ದು ಅಂತ ಹೇಳಿ ಒಂದು ತೀರ್ಪನ್ನು ನೀಡಿತ್ತು. ಆ ತೀರ್ಪನ್ನು ಆಧರಿಸಿ ಅದೇ ತೀರ್ಪು ಇದಕ್ಕೂ ಕೂಡ ಅನ್ವಯ ಆಗುತ್ತೆ. ಈ ಕೂಡ ಕೇಸಿಗೆ ಕೂಡ ಜೀವಾದಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಸರ್ಕಾರದ ಪರವಾಗಿ ವಾದಿಸಿದರು. ಅದು ಬರೀ ವಾದವಾಗಿರಲಿಲ್ಲ, ಅವರ ಮನದಾಳದ ಬಯಕೆಯಾಗಿತ್ತು. ಪ್ರತಿಯೊಬ್ಬ ಅಡ್ನಾಡಿಗೂ ಇದು ಪಾಠವಾಗಬೇಕು ಅನ್ನೋ ಆಸೆಯಲ್ಲೇ ವಾದಕ್ಕೆ ನಿಂತ PP ಅವರ ಬೆಂಬಲಕ್ಕೆ ತನಿಖಾಧಿಕಾರಿಗಳ ನಿಂತಿದ್ರು. ಎಲ್ಲರೂ ಸೇರಿ 6 ವರ್ಷಗಳ ಶಿಕ್ಷೆ ಮುಗಿಸಿ ಆರಾಮಾಗಿ ಓಡಾಡಿಕೊಂಡಿದ್ದ ಹುಡುಗ ರಾಜೇಶನಿಗೆ ಜೀವಾವಧಿ ಶಿಕ್ಷೆ ಆಗೋ ಹಂಗೆ ಮಾಡಿದ್ರು. ಪ್ರೀತಿ ಪ್ರೇಮ ಏನು ಹುಡುಗರಿಗೆ ತಮಾಷೆ ಮಾಡ್ತಾರೆ ನೋಡಿದಲ್ಲ, ಒಂದೇ ಒನ್ ಸೈಡೆಡ್ ಹೋಗ್ತಾರೆ. ನನ್ನ ಪ್ರೀತಿ ಮಾಡೋದು ಅವಳು ಮಾಡೋದಿಲ್ಲ ಅಂತ ಇನ್ನೊಬ್ಬರನ್ನ ಪ್ರೀತಿ ಮಾಡಬಾರ್ದು ಅಂತ ಹೇಳಿ ಒಂದು ದ್ವೇಷದ ಹೊಗೆಯನ್ನು ಅಲ್ಲಿ ತೋರಿಸ್ತಾರೆ. ಇದು ತುಂಬ ಅಮಾನುಷವಾದಂಥ. ಬೆಂಗಳೂರು 18 ವರ್ಷ ಹುಡುಗಿ, ಅವಳ ಜೀವನ ಪೂರ್ತಿ ಕೊಲೆ ಆಗೋಯ್ತು. ಏನು ಯೋಚನೆ ಮಾಡಿ ನೋಡಿ, ಒಬ್ಬ ವ್ಯಕ್ತಿ ಮೇಲೆ ಆ್ಯಸಿಡನ್ನು ಹಾಕಿ ಆ ಮುಖ ವಿಕೂರ್ಪಡಿಸಿದ ತಕ್ಷಣ ಸಮಾಜದಲ್ಲಿ ಅವ್ರನ್ನ ಹೇಗೆ ನೋಡ್ತೀವಿ ನಾವು, ಆ ವ್ಯಕ್ತಿಯ ಬದುಕಿಯನ್ನು ಮುಂದೆ ಅವ್ರು ಹೇಗೆ ಅವಳೆಲ್ಲ ಸಮಾಜ ಮಧ್ಯೆ ಇರೋಕ್ಕಾಗುತ್ತೆ. ತನ್ನ ಮುಖ ಮುಚ್ಕೊಂಡೇ ತಿರುಗಬೇಕಷ್ಟೇ ಹೊರತು ಅವಳಿಗೆ ತನ್ನ ಸ್ವಾತಂತ್ರ್ಯವನ್ನು ಪೂರ್ತಿ ಕಳ್ಕೊಂಡಿದ್ದಾಳೆ. ಇಂತಹ ಒಂದು ಶಿಕ್ಷೆ ಅಗತ್ಯವಿತ್ತು. ಇವತ್ತಿನ ದಿವಸಗಳಿಗೆ ಇದು ಬಂದಿದೆ. ಇದನ್ನು ವೆಂಕಟಸ್ವಾಮಿ ಅಂತ ಹೇಳಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಅದನ್ನು ತನಿಖೆ ನಡೆಸಿದರು. ಇದು ಉಮೇಶ್ ಎಂಬ ಈಗಿನ ಸಭೆಗಳು ಕೂಡ ನಮ್ಮ ಕೋರ್ಟಿನ ಎಲ್ಲ ವಿಷಯಗಳು ಸಹಕಾರ ಮಾಡಿದರು. ಇವರೆಲ್ಲರಿಗೂ ನಾವು ಆಭಾರಿಗಳೇ. ಸ್ವಸ್ಥ ಸಮಾಜ ನಿಮ್ಮ ಕೆಲಸಕ್ಕೆ ಭೇಷ್ ಅನ್ನದಿದ್ರೆ ತಪ್ಪಾಗುತ್ತೆ. ನಾಳೆ ದಿನ ಆಸಿಡ್ ಬಾಟ್ಲಿನ ಕೈಗೆ ತಗೊಳ್ಳೋ ಪ್ರತಿಯೊಬ್ಬನಿಗೂ ಜೀವನ ಪೂರ್ತಿ ಕಂಬಿಗಳ ಹಿಂದೆ ಕಳಿಬೇಕಾಗತ್ತೆ ಅನ್ನೋದು ನೆನಪಾಗಿಯಾದರೂ ಆಗೋ ಅನಾಹುತ ತಪ್ಪಬೇಕು. ಇನ್ನು ರಾಜೇಶನಿಗಂತೂ ತಾನು ಮಾಡಿದ್ದು ತಪ್ಪು ಅನ್ನೋದು ಗೊತ್ತಾದರೆ ಸಾಕು ಅನ್ನತ್ತೆ ನೊಂದವರ ದೊಡ್ಡ ಮನಸ್ಸು. ಶಿಕ್ಷೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಸರ್, ಅವ್ರಿಗೆ ಗೊತ್ತಾಗುತ್ತೆ. ಅವನೇನು ತಪ್ಪು ಮಾಡಿದ್ದಾನೆ ಅಂತ ಅವ್ನಿಗೆ ಗೊತ್ತಾಗಿರಬೇಕು ಸರ್, ಅಷ್ಟೇ ಹೇಳಬೇಕು. ತೊಗೊಂಡಿರೋ ನೋವಿಗೆ ಅವನಲ್ಲೇ ಇರಬೇಕು ಸರ್. ಯಾಕಂದರೆ ನಾನು ಪಡ್ತಾ ಇರೋ ಕಷ್ಟ ಯಾವ ತಾಯಿಗೂ ಬೇಡ ಸರ್. ಯಾಕಂದರೆ ಏನಾಗುತ್ತೆ ಆ ಮೂಮೆಂಟಲ್ಲಂತ ನಮಗೆ ಗೊತ್ತಿರುತ್ತೆ ಸರ್, ಅನುಭವಿಸಿದವ್ರಿಗೆ ಗೊತ್ತು. ಆದರೆ ಅವನಿಗೆ ಗೊತ್ತಿರಲ್ಲ. ಅವ್ನು ಮಾಡಿದ 1 ನಿಮಿಷದ ಕೆಲಸಕ್ಕೆ ಈಗ ನನ್ನ ಮಗಳು ಸಾಯೋ ತನಕನೂ ಹಿಂಗೆ ಇರಬೇಕಲ್ಲ ಸರ್. ಏನಾದರೂ ಈಗ ನಮ್ಗೆ ಇಷ್ಟು ವಯಸ್ಸಾಯಿತು, ನಮ್ಗೆ ಏನಾದರೂ ಆಗುತ್ತೆ, ಆಮೇಲೆ ಅವಳಿಗೆ ಯಾರು ಸರ್ ನೋಡ್ಕೊತಾರೆ ಹೇಳಿ. ಎಂಥ ಕಷ್ಟ ನೋಡಿ. ಮಗಳ ಭವಿಷ್ಯ ಹೆಂಗೋ ಏನೋ ಅಂತ ಹೆತ್ತವರು ಕಣ್ಣೀರು ಹಾಕ್ತಾರೆ. ಅವರಿಗೆ ಶ್ರುತಿನೇ ಸಮಾಧಾನ ಹೇಳ್ತಾಳೆ. ತಂದೆ ತಾಯಿನ ಸಾಕೋ ಧೈರ್ಯ ತೋರಿಸ್ತಾಳೆ.
ಆದ್ರೆ ಸಮಾಜ ಕಣ್ಣೆದುರಿಗೆ ಬಂದಾಗ, ಪರಿಸ್ಥಿತಿ ಆಟ ಆಡಿದಾಗ ಹೃದಯ ಅದೆಷ್ಟು ಗಟ್ಟಿಯಾದ್ರೂ ಕನಲ್ ಹೋಗುತ್ತೆ, ಕಣ್ಣು ಮಂಜಾಗತ್ವೆ. ಆವತ್ತು ಶ್ರುತಿ ನಮ್ಮ ಮುಂದೆ ಅತ್ತಿದ್ದು ಅದಕ್ಕೆ. ಆಕೆಯ ಕಣ್ಣೀರೊರೆಸೋದಕ್ಕೆ ಆಗೋ ಜನ ನಮ್ಮ ನಡುವೆ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅವಳ ನೋವು ಅವರ ಮನಸ್ಸು ಮೀಟಬೇಕು. ಅವಳ ಕಥೆಯನ್ನ, ವ್ಯಥೆಯನ್ನ ಶ್ರುತಿಯ ಬಾಯಲ್ಲೇ ಕೇಳಿ ನೀವೊಂದು ನಿರ್ಧಾರಕ್ಕೆ ಬರಬಹುದು ಅನ್ನೋ ನಂಬಿಕೆ ನಮ್ಮದು. ಒಂದು ಸಣ್ಣ ಬ್ರೇಕ್ನ ನಂತರ ಶ್ರುತಿಯ ಕಥೆಯನ್ನ ನೋಡೋಣ.